ಮಲೆ ಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ಬಸ್ಗಳು ಮುಖಾಮುಖಿ ಡಿಕ್ಕಿಯಾಗಿ ಅವಘಡ ಸಂಭವಿಸಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಿವರಾತ್ರಿಯ ಸಂಭ್ರಮಕ್ಕೆ ಈಗ ಆಲ್ರೆಡಿ ದಿನಗಣನೆ ಆರಂಭ ಆಗಿದ್ದು ಈ ಸಂದರ್ಭ ನಡೆದಿರುವ ಅವಘಡ ಬೆಟ್ಟದ 4ನೇ ತಿರುವಿನಲ್ಲಿ ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ವಾಹನ ಮುಖಾಮುಖಿ ಡಿಕ್ಕಿಯಾಗಿದೆ. ಈ ಭೀಕರ ಅಪಘಾತದಲ್ಲಿ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿರುವಂತಹ ಡೀಟೇಲ್ಸ್ ಇದ್ದು ಮಾದಪ್ಪನ ಬೆಟ್ಟದಿಂದ ಕೊಳ್ಳೇಗಾಲಕ್ಕೆ ಖಾಸಗಿ ಬಸ್ ತೆರಳುತ್ತಾ ಇತ್ತು. ಇನ್ನು ಮೈಸೂರಿನಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕೆಎಸ್ಆರ್ಟಿಸಿ ಬಸ್ ಬರ್ತಾ ಇತ್ತು. ಈ ಎರಡು ಬಸ್ಸಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಗಾಯಾಳುಗಳನ್ನ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಮಲೆ ಮಹದೇಶ್ವರ ಬೆಟ್ಟದ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಬೆಟ್ಟದ 4ನೇ ತಿರುವಿನಲ್ಲಿ ಸಂಭವಿಸಿರುವಂತಹ ಅವಘಡ ಇದು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಓವರ್ ಸ್ಪೀಡಾ ಅಥವಾ ತಿರುವಿನಲ್ಲಿ ವೆಹಿಕಲ್ ಕಾಣಲಿಲ್ವಾ, ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ, ಯಾವ ಬಸ್ನಿಂದ ಅವಘಡ ಸಂಭವಿಸಿತು ಅನ್ನೋದೆಲ್ಲವೂ ಕೂಡ ಬೆಳಕಿಗೆ ಬರಬೇಕಾಗಿರುವಂತಹ ವಿಚಾರ ಗಮನಿಸ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ಬಸ್ಸಿನ ಮುಂಭಾಗದ ಬಲಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ ಅಂಡ್ ಖಾಸಗಿ ಬಸ್ ಬಂದು ಗುದ್ದಿದಂಗೆ ಕಾಣಿಸ್ತಾ ಇದೆ. ಬಟ್ ಗೊತ್ತಾಗಬೇಕು, ಖಾಸಗಿ ಬಸ್ ಸಂಪೂರ್ಣವಾಗಿ ಮುಂಭಾಗ ಗುರುತೇ ಸಿಗದಷ್ಟರ ಮಟ್ಟಿಗೆ ನಜ್ಜುಗುಜ್ಜಾಗಿದೆ. ಈ ಘಟನೆಯಲ್ಲಿ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಉಂಟಾಗಿದೆ. ಈ ಬಸ್ ಡ್ರೈವರ್ ಅಲ್ಲ Thank you.